ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ಈಸಿಯೆಸ್ಟ್ ಆಗಿರುವ ಒಂದು ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನು ಅಂತಂದರೆ ಬಟರ್ ಗಾರ್ಲಿಕ್ ಚಿಕನ್. ಇಟ್ಸ್ ವೆರಿ ಈಸಿ, ಬೇಗ ಆಗುತ್ತೆ, ಮತ್ತು ಐಟಮ್ಸ್ ಕಡಿಮೆ, ಮತ್ತು ಮೈಲ್ಡ್ ಆಗಿರುತ್ತೆ, ಸ್ಪೈಸಿ ಆಗಿರೋದಿಲ್ಲ, ಆಮೇಲೆ ಮಸಾಲೆ ಆ ಥರ ಇರೋಲ್ಲ, ಭಾಳ ಮೈಲ್ಡ್ ಆಗಿರುತ್ತೆ. ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆಲ್ಲ ತಿನ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ ಬಟರ್ದು ಮತ್ತು ಗಾರ್ಲಿಕ್ದು ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ರೆಡಿ ಇರುವಂಥ ಬಟರ್ ಗಾರ್ಲಿಕ್ ಚಿಕನ್. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿರೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ. ಆಮೇಲೆ ಕಾರ್ನ್ಫ್ಲೋರು, ಜೋಳದ ಹಿಟ್ಟು ಇದು. ಇದನ್ನು 1 ಸ್ಪೂನ್ ಹಾಕ್ಕೊಳ್ಳಿ, 1-2 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆಂದ ಮಿಕ್ಸ್ ಮಾಡಿ ಇಟ್ಬಿಡಿ. ಒಂದು 5 to 10 ಮಿನಿಟ್ಸ್ ಅಲ್ಲಿರಲಿ. ಅಷ್ಟರಲ್ಲಿ ಒಂದು ಬಾಣಲಿಗೆ ಏನು ಮಾಡಬೇಕು, ಬೆಣ್ಣೆ ಹಾಕಬೇಕು. ಬಟರ್ ಇದು ಅದು ಮೆಲ್ಟ್ ಆದಮೇಲೆ ಇದು ಒಂದೊಂದೇ ಪೀಸ್ ಚಿಕನ್ನ ಇಟ್ಕೊಡಿ. ತವಾದಲ್ಲಾದರೂ ಇಟ್ಬಿಟ್ಟು ಫ್ರೈ ಮಾಡಿ ತೆಗಿಬೋದು. ನಾನು ಯಾವುದ್ರಲ್ಲಿ ಮಾಡ್ತಾಯಿದ್ದೀನಿ ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಅದರಲ್ಲೇ ನಾನು ಬಟರ್ ಹಾಕ್ಬಿಟ್ಟು ಚಿಕನ್ ಹಾಕಿ ಒಂದು ಸೈಡ್ ಚೆಂದ ಫ್ರೈ ಆಗಲಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಆಮೇಲೆ ಉಲ್ಟಾ ಮಾಡುವಾಗ ಈ ಥರ ಆಗುತ್ತೆ. ಉಲ್ಟಾ ಮಾಡಿ ಇದರಲ್ಲೇ ಬಟರಲ್ಲಿ ಪೆಪ್ಪರ್, ಸಾಲ್ಟ್ ಅದರಲ್ಲೇ ಅದು ಚೆಂದ ಒಂಥರ ಲೈಟಾಗಿ ನೋಡಿ, ಈ ಕಲರ್ ಒಂದು ಲೈಟ್ ಬ್ರೌನ್ ಕಲರಲ್ಲಿ ಫ್ರೈ ಆಗ್ತದೆ. ಆಮೇಲೆ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ, ಬೇರೆ ಪ್ಲೇಟಲ್ಲಿ ಇಟ್ಕೊಳ್ಳಿ. ರೆಡಿ ಆಗಿದೆ ಇದು. ತೆಗೆದು ಬೇರೆ ಪ್ಲೇಟ್ಗೆ ಇಟ್ಕೊಂಡ್ಬಿಟ್ಟು ಅದೇ ಬಾಣಲಿಲಿ ಇನ್ನೊಂದು ಸ್ವಲ್ಪ ಬಟರ್ ಹಾಕಿ, ಆಯಿತಾ. ಬಟರ್ ಎಷ್ಟು ಹಾಕಿದ್ರೂ ಅದ್ರದ್ದು ಫ್ಲೇವರ್ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಮೆಲ್ಟ್ ಆದಮೇಲೆ ನೋಡಿ, ಈ ಥರ ಮೆಲ್ಟ್ ಆಗೋ ಟೈಮಲ್ಲಿ ಗಾರ್ಲಿಕ್ಕು, ಬೆಳ್ಳುಳ್ಳಿ ಇದೆ ನೋಡಿ, ಅದನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಆ ಒಂದು 2 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಯಾಕಂದರೆ ನಾವು ತಿನ್ನುವಾಗ ಗಾರ್ಲಿಕ್ದೇ, ಬೆಳ್ಳುಳ್ಳಿದೇ ಸ್ಮೆಲ್ ಸಿಗಬೇಕು. ಮತ್ತು ಕಾರ್ನ್ಫ್ಲೋರು 1 ಸ್ಪೂನು, ಜೋಳದ ಹಿಟ್ಟು ಅದು. ಆಮೇಲೆ 1 ಸ್ಪೂನ್ ಪೆಪ್ಪರ್ ಪೌಡರು, ಕರಿಮೆಣಸಿನ ಪುಡಿ 1 ಸ್ಪೂನು. ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನ್ಕಾಯಿನ ತರಿಯಾಗಿ ಪೌಡ್ರ್ ಮಾಡಿ ಇರುವಂಥದ್ದು ಇದು. ನಾನು ಮನೇಲೇ ಮಾಡ್ಕೊಳ್ತೀನಿ. ಹೊರಗಡೆನೂ ಸಿಗುತ್ತೆ ನೋಡಿ, ಈ ಥರ ಬಾಟ್ಲಲ್ಲಿ ಸಿಗುತ್ತೆ ಹೊರಗಡೆ. ಅದನ್ನು ಹಾಕ್ಕೊಳ್ಳಿ. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಮೈಲ್ಡಾಗಿರುತ್ತೆ ಎಷ್ಟು ಹಾಕಿದ್ರೂ. ಈ ಟೈಮಲ್ಲಿ ಒಂದು ಅರ್ಧ ಲೋಟ, ಚಿಕ್ಕ ಗ್ಲಾಸಲ್ಲಿ ಅರ್ಧ ಲೋಟ ನೀರು ಹಾಕಿ ಜಸ್ಟ್ ಅದು ಮಿಕ್ಸ್ ಆಗಲಿಕ್ಕೆ ಅಷ್ಟೇ. ಪೆಪ್ಪರು, ಕಾರ್ನ್ಫ್ಲೋರು, ಚಿಲ್ಲಿ ಫ್ಲೇಕ್ಸು ಮತ್ತು ಬಟರ್ ಆದಷ್ಟು ಗಾರ್ಲಿಕ್ ಇದಿಷ್ಟು ಮಿಕ್ಸ್ ಆಗ್ತದೆ. ಆ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಇದ್ರ ಜೊತೆಗೆ ಹಾಕಿ ಒಂದು ರೌಂಡ್ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಆಗುತ್ತೆ, ಭಾಳ ಮೈಲ್ಡ್ ಆಗಿರುತ್ತೆ. ಸುಮ್ಮನೆ ಸ್ಟಾರ್ಟರ್ಸ್ಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ಒಂದು ಸೆಟ್ ಆಗೋ ಟೈಮಲ್ಲಿ ಒಂಚೂರು ಉಪ್ಪು ಹಾಕಿ, ಯಾಕಂದರೆ ನಾವು ಅವಾಗಷ್ಟೇ ಹಾಕಿದ್ದು ಫ್ರೈಗೆ. ಮತ್ತೊಂಚೂರು ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಳ್ಳಿ. ಅರ್ಧ ಹೋಳು ನಿಂಬೆ ರಸನ ಅಲ್ಲಿ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ದು ಅದೆಲ್ಲ ಒಂಥರ ಬೈಂಡ್ ಆಗಿರುತ್ತೆ ಅದಕ್ಕೆ. ಆಮೇಲೆ ಲೆಮನ್ದು, ಗಾರ್ಲಿಕ್, ಬಟರ್ದೇ ಜಾಸ್ತಿ ಅದು ಫ್ಲೇವರ್ ಸಿಗೋದು ನಮಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.